ಈ ಯುದ್ಧದ ವಿಚಾರವನ್ನು DNA ಒಂದೇ ಒಂದು ದಿನ ಮಿಸ್ ಮಾಡದೆ ಕಂಟಿನ್ಯೂಟಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಅಂಥ ಬೆಳವಣಿಗೆಗಳು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದೆ. ಒಂದು ಇರಾನ್ ತಣ್ಣಗಾದರೆ ಅಮೆರಿಕ ತಣ್ಣಗಾಗ್ತಾ ಇಲ್ಲ, ಅಮೆರಿಕ ತಣ್ಣಗಾದರೆ ಇರಾನ್ ಕೂಡ ತಣ್ಣಗಾಗ್ತಾ ಇಲ್ಲ. ಇವೆಲ್ಲದರ ಒಟ್ಟಾರೆ ಪರಿಣಾಮ ಕೇವಲ ಮಧ್ಯಪ್ರಾಚ್ಯದ ಬಹರೇನ್, ಕುವೈತ್, ಕತಾರ್, UAE ಈ ದೇಶಗಳಿಗೂ ಮಾತ್ರ ಇವತ್ತು ಹೊಡೆತ ಬೀಳ್ತಾ ಇಲ್ಲ. ಅದು ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಗಿ ತೈಲ ಬೆಲೆ ಏರಿಕೆಯಾಗಿ ಹಾರ್ಮುಜ್ ಜಲಸಂಧಿ ಬಂದಾಗಿ ಸಿಲಿಂಡರ್ಗಳು ಸಿಗದೆ ಸಿಲಿಂಡರ್ ದರ ಏರಿಕೆಯಾಗಿ ಎಲ್ಲವೂ ಕೂಡ ಆಗಿತ್ತಲ್ಲ. ಒನ್ಸ್ ಅಗೇನ್ ಅಂಥದ್ದೇ ಬೆಳವಣಿಗೆಗಳು ಆಗಬಹುದು ಎನ್ನುವಂಥ ಲಕ್ಷಣಗಳು ಕೇಳಿ ಬರ್ತಾ ಇದೆ, ಹಾಗೆ ಕಂಡು ಬರ್ತಾ ಕೂಡ ಇದೆ. ಯಾಕೆ ಇಂಥದ್ದೊಂದು ಮಾತು? ಮೊನ್ನೆ 3 ಹಡಗುಗಳ ಮೇಲೆ IRGC ಅವರು ಒಂದು ಕಾರಣವನ್ನು ಕೊಟ್ಟು ದಾಳಿ ಮಾಡಿದ ನಂತರ ಅಮೆರಿಕಾದವರು ಅದಕ್ಕೆ ಪ್ರತಿಕಾರವಾಗಿ ದಾಳಿ ಮಾಡಿದರು. ಮೊದಲ ಹಂತದಲ್ಲಿ ಒಂದು 80 ಗುರಿಗಳನ್ನು ಟಾರ್ಗೆಟ್ ಮಾಡಿದರು, ಎರಡನೇ ಹಂತದಲ್ಲಿ ಒಂದು 90 ಗುರಿಗಳನ್ನು ಟಾರ್ಗೆಟ್ ಮಾಡಿದರು. ಹೀಗೆ ಬೇರೆ ಬೇರೆ ಗುರಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋ ಪ್ರಯತ್ನ ಮಾಡಿದರು. ಅದರ ಹೊರತಾಗಿ ಒಮಾನ್ನ ಒಂದು ಸುರಕ್ಷಿತ ಮಾರ್ಗದಲ್ಲಿ ಅಮೆರಿಕಾದ ಭದ್ರತಾ ದೃಷ್ಟಿಯಿಂದ ಅಥವಾ ಅಮೆರಿಕಾದ ಭದ್ರತೆಯನ್ನು ಪಡೆದುಕೊಂಡು ಬೇರೆ ಬೇರೆ ಹಡಗುಗಳೆಲ್ಲ ಚಲಾವಣೆ ಆಯಿತು. ಇದು ಒಂದು ಭಾಗ. ಇದು ಇರಾನ್ನ ಏನು ಮಾಡಿಬಿಡ್ತು ಅಂತ ಹೇಳಿದರೆ ಕೆರಳಿ ಕೆಂಡವಾಗಿಸುವಂತಹ ಘಟನೆಗೆ ತೆಗೆದುಕೊಂಡು ಹೋಯಿತು. ಅದಕ್ಕೆ ಸಾಕ್ಷಿ ಕೂಡ ಆಯಿತು. ಇದೀಗ ಒನ್ಸ್ ಅಗೇನ್ ಏನು ಮಾಡ್ತಾ ಇದೆ, ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡುವ ಹಂತಕ್ಕೆ ಹೋಗ್ತಾ ಇದೆ, ಅಕ್ಷರಶಃ ಬಂದ್ ಮಾಡಿಬಿಟ್ಟಿದೆ. ಹಾಗಾದರೆ ತೈಲ ಬೆಲೆ ಏರಿಕೆ ಆಗುತ್ತಾ? ಅಮೆರಿಕ ಇದನ್ನು ಹೆಂಗೆ ನೋಡುತ್ತೆ? ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಮತ್ತೆ ಹಾರ್ಮುಜ್ ಜಲಸಂಧಿ ಬಂದ್. ಸೌದಿ ಅರೇಬಿಯಾ ಮತ್ತು ಇನ್ನೊಂದು ದೇಶದ ಹಡಗಿನ ಮೇಲೆ IRGC ಅವರು ದಾಳಿ ಮಾಡಿದ್ರು. ಹೌದು, ಜೂನ್ 17ನೇ ತಾರೀಕಿಗೆ ನಮ್ಮ ಮತ್ತು ನಿಮ್ಮ ನಡುವೆ ಮಾತುಕತೆಯಾಗಿದೆ. ಪರಮಾಣು ವಿಚಾರದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬಾರದು, ಹಾರ್ಮುಜ್ ಜಲಸಂಧಿಯಲ್ಲಿ ಯಾವ ಹಡಗಿನ ಮೇಲೆ ದಾಳಿ ಆಗದಂತೆ ನೋಡ್ಕೊಳ್ಬೇಕು, ನಿಮ್ಮ ತೈಲವನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ, ಆರ್ಥಿಕ ದಿಗ್ಬಂಧನವನ್ನು ತೆರೆದಿದ್ದೀವಿ, ಎಲ್ಲವನ್ನೂ ಕೂಡ ಮಾಡಿ ಬೆಳವಣಿಗೆ ಆಗ್ತಿದೆ ಮಧ್ಯಪ್ರಾಚ್ಯದಲ್ಲಿ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಾರ್ಮುಜ್ ಬಂದ್ ವಿಶ್ವದ ಕುತ್ತಿಗೆಗೆ ಇರಾನ್ ಕೈ ಹಾಕಿದೆ. 20% ತೈಲ ಪೂರೈಕೆ ಆಗೋದು. ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು, ಅದು ಸೌದಿ ಅರೇಬಿಯಾ, ಕತಾರ್, UAE, ಬಹರೇ ತಮ್ಮ ತಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥ ಎಲ್ಲ ಕಚ್ಚಾ ತೈಲವನ್ನು ಏಷ್ಯಾದ ರಾಷ್ಟ್ರಗಳಿಗೆ ಏನು ಕಳಿಸಿಕೊಡುತ್ತೆ ಅದೆಲ್ಲವೂ ಕೂಡ ಇದೇ ಹಾರ್ಮುಜ್ ಜಲಸಂಧಿಯ ಮಾರ್ಗದ ಮುಖಾಂತರ ಹೋಗುತ್ತೆ. ಇರಾನ್ನ 2 ಲೆಕ್ಕಾಚಾರಗಳಿದೆ. ಒಂದು, ಮಧ್ಯಪ್ರಾಚ್ಯದ ಆರ್ಥಿಕತೆಗೆ ಹೊಡೆತ ಕೊಡೋದು ಒಂದು, ಎರಡನೇದ್ದು ಮಧ್ಯಪ್ರಾಚ್ಯಗಳಿಂದ ತೈಲ ಹೋಗದೇ ಇದ್ರೆ ಇಡೀ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ, ಜಾಗತಿಕ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅನ್ನುವಂತಹ ಕಾರಣದ ಭಾಗವಾಗಿ ಅದನ್ನು ಅವರು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ನೋಡಿ ಹೆಂಗೆ ಆಯ್ತಿದೆ ಬೆಳವಣಿಗೆ ಅಂತ. 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. 28ಕ್ಕೆ ಯುದ್ಧ ಶುರುವಾದ ತಕ್ಷಣ ಒಂದು 3 ದಿನಗಳ ಕಾಲ ಸಮಯಾವಕಾಶವನ್ನು ಇರಾನ್ನ IRGC ಪಡೆದುಕೊಂಡು ಮಾರ್ಚ್ 4, 2026ನೇ ತಾರೀಕಿಗೆ ಒಂದು ಪ್ರಯೋಗಕ್ಕೆ ಬಂದರವರು. ನೀವು ಹೀಗೆ ದಾಳಿಯನ್ನು ಕಂಟಿನ್ಯೂ ಮಾಡಿದರೆ ನಾವು ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ. ಹಾಗೆ ಹೇಳಿದ್ದಲ್ಲದೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದನ್ನು ನಾವು ಮಾರ್ಚ್ 4ನೇ ತಾರೀಕಿಗೆ ನೋಡಿದ್ವಿ. ಇದು ಒಂದು ಭಾಗ. ಎರಡನೇದ್ದು, ಇದರ ಮುಂದುವರೆದ ಭಾಗವಾಗಿ ಇರಾನ್ನವರು ಏನು ಮಾಡಿದರು, ಯಾವ ಹಡಗುಗಳು ಕೂಡ ನಮ್ಮ ಕಣ್ತಪ್ಪಿಸಿ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ದೊಡ್ಡ ದೊಡ್ಡ ತರನಾದಂಥ ಮೈನ್ಗಳನ್ನು ಅಳವಡಿಕೆ ಮಾಡಿದ್ರು. ಯಾವುದಾದ್ರೂ ಹಡಗು ನಮ್ಮ ಕಣ್ತಪ್ಪಿಸಿ ಹೋಗ್ತಾ ಇದ್ರು ಕೂಡ ಮೈನ್ಗಳ ಹೊಡೆತದಿಂದ ಕಾರಣಕ್ಕಾಗಿ ಆ ಹಡಗಿಗೆ ಏಟಾಗಬೇಕು ಅನ್ನೋ ಕಾರಣಕ್ಕಾಗಿ ಈ 2 ಪ್ರಯೋಗವನ್ನು ಮೊದಲ ಹಂತದಲ್ಲಿ ಇರಾನ್ ಅವರು ಮಾಡಿದ್ರು. ಅದಾದ ನಂತರ ಮಾತುಕತೆಗಳಾಯಿತು, ಹಾರ್ಮುಜ್ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರು. ಹಾರ್ಮುಜ್ ಜಲಸಂಧಿಯಲ್ಲಿರುವಂತಹ ಅಮೆರಿಕಾದ ನೌಕಾ ಅಂದ್ರೆ ತನ್ನ ಪಡೆಯನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಅವರು ಹೇಳಿದ್ರು. ಆದರೆ ಇದೀಗ ಅದು ಮುಗಿಯುವ ಹಂತಕ್ಕೆ ಹೋಗಲಿಲ್ಲ. ಒನ್ಸ್ ಅಗೇನ್ ಅಮೆರಿಕ ಭೀಕರ ಪ್ರಹಾರವನ್ನ ಮಾಡಿರುವಂತಹ ಕತೆ. ಟ್ರಂಪ್ ಆದೇಶ ಕೊಟ್ಟರು. 3ನೇ ಹಂತದ ದಾಳಿ ಆಯಿತು. 140 ಮಿಲಿಟರಿ ಗುರಿಗಳನ್ನು ಧ್ವಂಸ ಮಾಡಿದೆ ಯಾರು? ಅಮೆರಿಕದ ಪಡೆಗಳು. ನಾನು ಅವಾಗಲೇ ಹೇಳಿದೆ, ಮೊದಲ ಹಂತದಲ್ಲಿ 80 ಗುರಿಗಳು, ಎರಡನೇ ಹಂತದಲ್ಲಿ 90 ಗುರಿಗಳು, ಇದೀಗ 140 ಗುರಿಗಳನ್ನು ಆಯ್ಕೆ ಮಾಡಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. US ಸೆಂಟ್ಕಾಮ್ ಒಟ್ಟು 140 ಆಯಕಟ್ಟಿನ ಸೇನಾ ನೆಲೆಗಳನ್ನು ಧ್ವಂಸಗೊಳಿಸಿತು. ಇರಾನ್ನ ಡ್ರೋನ್ ಕೇಂದ್ರಗಳು, ಡ್ರೋನ್ ಉಡಾವಣಾ ಕೇಂದ್ರಗಳು, ಕರಾವಳಿ ರಕ್ಷಣಾ ಕ್ಷಿಪಣಿ ನೆಲೆಗಳು, ರಡಾರ್ ವ್ಯವಸ್ಥೆಗಳು, ಮದ್ದುಗುಂಡು ಸಂಗ್ರಹಣಾ ಗೋದಾಮುಗಳು, ನೌಕಾಪಡೆಯ ಕರಾವಳಿ ಕಣ್ಗಾವಲು ಎಲ್ಲ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. ಫೈಟರ್ ಜೆಟ್ಗಳನ್ನು ಬಳಕೆ ಮಾಡಿಕೊಂಡ್ರು, ಅತ್ಯಾಧುನಿಕ ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡ್ರು, ಯುದ್ಧ ನೌಕೆಗಳ ಮುಖಾಂತರ ಎಲ್ಲ ದಾಳಿ ನಡೆಸೋ ಪ್ರಯತ್ನವನ್ನು ಮಾಡಿದರು. ಕದನ ವಿರಾಮ
ಅಂತ್ಯ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇದೆಲ್ಲ ಮುರಿದು ಬಿದ್ದಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಟ್ರಂಪ್ ಅವರ ಲಾಕ್ಡ್ ಆ್ಯಂಡ್ ಲೋಡೆಡ್ ನಾವು ನಿನ್ನೆ ಇದ್ರ ಬಗ್ಗೆ ಸುದ್ದಿ ನೋಡಿದ್ವಿ. ಈಗಾಗಲೇ ಇರಾನ್ನತ್ತ ಅಮೆರಿಕಾದಿಂದ ಕ್ಷಿಪಣಿಗಳು ಲೋಡ್ ಆಗಿ ನಿಂತುಬಿಟ್ಟಿದೆ. ಯಾವ ಕ್ಷಣದಲ್ಲಿ ಯುದ್ಧ ಆದರೂ ಕೂಡ ಅದನ್ನು ಇರಾನ್ನ ಭೂಮಿಗೆ ಹೋಗಿ ಅಪ್ಪಳಿಸುವಂತೆ ಸೆಂಟ್ಕಾಮ್ನವರೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಟ್ರಂಪ್ ಅವರೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಅದನ್ನು ಮುಂದುವರಿಸಿ ಅದನ್ನು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈ ವಾರದ ದಾಳಿಯಿಂದ ಅಂದರೆ ಕಳೆದ ಒಂದು ವಾರದಿಂದ ಇಲ್ಲಿಯ ಭಾನುವಾರ ತನಕ ಒಟ್ಟಾರೆ 300 ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು 300 ಗುರಿಗಳನ್ನು ಇದೀಗ ಟಾರ್ಗೆಟ್ ಮಾಡಿ ದಾಳಿ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಿದೆ. ಇದರ ಜೊತೆಗೆ ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಒಟ್ಟಾರೆ ಫೆಬ್ರವರಿ 28ರಿಂದ ಇಲ್ಲಿಯ ತನಕ ಇರಾನ್ನ 3000 ಗುರಿಗಳನ್ನು ಅಮೆರಿಕಾದವರು ಧ್ವಂಸ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಮತ್ತೊಂದು ಕಡೆ ಅಮೆರಿಕಾದ ವ್ಯಕ್ತಿಗಳು ಕೆಲವೊಂದಿಷ್ಟು ಜನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು? ಅಮೆರಿಕಾದ ರಕ್ಷಣಾ ಕಾರ್ಯದರ್ಶಿ ಹೇಳಿಕೆ ಕೊಟ್ಟರು. ಅವರೇನೆ ಅಂತ ಹೇಳಿದ್ರೆ, ನಮ್ಮ ಹಿಂದಿನ ತಪ್ಪನ್ನ ಪುನರಪಿ ನಾವು ಈ ತಪ್ಪು ಮಾಡಲ್ಲ, ಇದೀಗ ಇರಾನ್ ತಪ್ಪು ಮಾಡಿದೆ ಅಂತ. ಅದರ ಇರಾನ್ ತಪ್ಪು ಮಾಡಿ ಅಮೆರಿಕಾದ ಸೈನಿಕರು ದೊಡ್ಡ ಪ್ರಮಾಣದಲ್ಲಿ ಯಾರೋ ಬಂದು ನೇರವಾದಂತಹ ಯುದ್ಧವನ್ನು ಎಲ್ಲಿಯೂ ಕೂಡ ಇರಾನ್ನಲ್ಲಿ ಮಾಡ್ತಾ ಇಲ್ಲ. ಹೀಗಾಗಿ ನಾವು ಇರಾನ್ ಅವರು ಕ್ಷಿಪಣಿ ದಾಳಿಯನ್ನ ಮಾಡಿರೋದು, ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಏನೇನಾಯಿತು? ನಾವು ಇದನ್ನು ಪ್ರತಿನಿತ್ಯವೂ ಕೂಡ ನೋಡ್ತಾ ಇದ್ದೀವಿ. ಯಾಕೆ ಮಧ್ಯಪ್ರಾಚ್ಯವನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡುತ್ತೆ ಅಂತ ಒನ್ಸ್ ಅಗೇನ್ ಅದಾಗಿದೆ. UAE, ಕತಾರ್, ಬಹರೇನ್, ಕುವೈತ್ನಲ್ಲಿ ಅಮೆರಿಕದ ಸೇನಾ ನೆಲೆಗಳೇನಿದೆ ಅದು 5th ಫ್ಲೀಟ್ ಆಗಿರ್ಬೋದು, ಎಲ್ಲವನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದರು. ಅಬುಧಾಬಿ, ದುಬೈ ಇವೆಲ್ಲ ಕ್ಷಿಪಣಿ ಡ್ರೋನ್ಗಳನ್ನು ಹಾರಿಸೋ ಪ್ರಯತ್ನವನ್ನು ಮಾಡಿದರು. ಇದಾಯಿತು. ಬಹರೇನ್ನಲ್ಲಿ ಅಮೆರಿಕದ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿದ್ರು. ಕುವೈತ್ನಲ್ಲಿ ಅಮೆರಿಕ ಸೇನೆಯ ಬೃಹತ್ ಕ್ಯಾಂಪ್ ಆಯಿಬ್ ಜಾನ್ ಅನ್ನು ಗುರಿಯಾಗಿಸಿದ್ರು. ಕತಾರ್ನಲ್ಲಿ ಅಮೆರಿಕದ ಅತಿ ದೊಡ್ಡ ವಾಯುನೆಲೆಯಾದಂಥ ಅಲ್ ಉದೈದ್ ಮೇಲೆ ಡ್ರೋನ್ ದಾಳಿಗಳಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. UAE ಮತ್ತು ಜೋರ್ಡಾನ್ನಲ್ಲಿ ಅಮೆರಿಕದ ಸೈನಿಕರು ನಿಯೋಜನೆಗೊಂಡಿರುವಂತಹ ಈ ದೇಶಗಳ ರಕ್ಷಣಾ ನೆಲೆಗಳ ಮೇಲೆ ದಾಳಿ ಮಾಡಿದರು. ಇದು ಇರಾನ್ನಿಂದ ಆದಂತಹ ಪ್ರತಿಕ್ರಿಯೆ. ಹಾಗಾದರೆ ಮಧ್ಯಪ್ರಾಚ್ಯಗಳಿಂದ ಏನು ವ್ಯಕ್ತವಾಯಿತು? ಇದಕ್ಕೆ ಏನು ಪ್ರತಿಕ್ರಿಯೆ ಬಂತು? ಅಲ್ಲಿದ್ದಂತಹ ಏರ್ ಡಿಫೆನ್ಸ್ ಸಕ್ರಿಯ ಆಗಿದೆ. ಅದು ಪೆಟ್ರಿಯಾಟ್ ವ್ಯವಸ್ಥೆ ಆಗಿರ್ಬೋದು ಮತ್ತು ತಾಡ್ ವ್ಯವಸ್ಥೆಗಳನ್ನು ಅವರು ಸಕ್ರಿಯ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಾಡ್ ಮತ್ತು ಪೆಟ್ರಿಯಾಟ್ ಅಮೆರಿಕಾದಿಂದ ಬಂದಿರುವಂತಹ ರಕ್ಷಣಾ ವ್ಯವಸ್ಥೆ, ಇದು ಒಂದು ಏರ್ ಡಿಫೆನ್ಸ್ ಸಿಸ್ಟಮ್. ಅದು ಕುವೈತ್, ಕತಾರ್, ಬಹರೇನ್ ಎಲ್ಲ ಕಡೆಯೂ ಕೂಡ ಅಮೆರಿಕ ಏನು ಮಾಡಿದೆ, ತನ್ನ ಸೇನಾ ನೆಲೆಗಳ ರಕ್ಷಣೆಗಾಗಿ ಪೆಟ್ರಿಯಾಟ್ ಮತ್ತು ತಾಡ್ಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ಬೇರೆ ಬೇರೆ ದೇಶಗಳು ಮಾಡಿದೆ. ಯಾವಾಗ ಇರಾನ್ನವರು ಮಧ್ಯಪ್ರಾಚ್ಯದ ದೇಶಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾರಲ್ಲ, ಆವಾಗ ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಆಕ್ಟಿವ್ ಮಾಡೋ ಪ್ರಯತ್ನವನ್ನು ಯಾರು ಮಾಡ್ತಾರೆ? ಮಧ್ಯಪ್ರಾಚ್ಯದ ದೇಶಗಳು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಇರಾನ್ನವರು ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಕೆ ಮಾಡಿಕೊಂಡು ಮಧ್ಯಪ್ರಾಚ್ಯದ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡ್ತಾರಲ್ಲ, ಅವಾಗ ಪೆಟ್ರಿಯಾಟ್ ಮತ್ತು ತಾಡ್ಗಳನ್ನು ಆಕ್ಟಿವ್ ಮಾಡೋದ್ರಿಂದ ಆ ಕ್ಷಿಪಣಿಯ ದೂರ ಏನಿದೆ, ಅದು ಎಷ್ಟರ ವೇಗದಲ್ಲಿ ಬರ್ತಾ ಇದೆ, ಏನು ಎತ್ತ ಎಲ್ಲವನ್ನೂ ಕೂಡ ಪತ್ತೆ ಮಾಡೋ ಕೆಲಸವನ್ನು ಮಾಡುತ್ತೆ. ಅದರ ಮುಖಾಂತರ ಇರಾನ್ನಿಂದ ಬರುವಂತಹ ಈ ದಾಳಿಗಳನ್ನು ತಡೆಯುವ ಪ್ರಯತ್ನ ಮಧ್ಯಪ್ರಾಚ್ಯದವರು ಮಾಡ್ತಾ ಇದ್ದಾರೆ. ಒಂದು. ಎರಡನೇದು ಸವಾಲಾಗ್ತಾ ಇರೋದು, ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ, ಮಧ್ಯಪ್ರಾಚ್ಯಗಳಿಗೆ ಈ ಪೆಟ್ರಿಯಾಟ್ ಮತ್ತು ತಾಡ್ ವ್ಯವಸ್ಥೆಗೆ ಒಂದು ಸೈಜಿನ ಅಥವಾ ಒಂದು ನಿರ್ದಿಷ್ಟ ಗುರಿಯನ್ನು ಫೇಸ್ ಮಾಡುವಂತಹ ಕೆಪಾಸಿಟಿ ಇದೆ. ಆದರೆ ಇರಾನ್ನವರು ಏನು ಮಾಡ್ತಾ ಇದ್ದಾರೆ, ಅತ್ಯಂತ ಕಡಿಮೆ ಬೆಲೆ ಇರುವಂತಹ ಆತ್ಮಹತ್ಯಾ ಡ್ರೋನ್ಗಳನ್ನು, ನೂರಾರು ಡ್ರೋನ್ಗಳನ್ನು ಮಧ್ಯಪ್ರಾಚ್ಯ ಕಡೆ ಕಳಿಸ್ತಾ ಇರೋದ್ರಿಂದ ಈ ಪೆಟ್ರಿಯಾಟ್ ಮತ್ತು ತಾಡ್ ವ್ಯವಸ್ಥೆಗೆ ಅದನ್ನು ನಿಖರವಾಗಿ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕೆಲವೊಂದಿಷ್ಟು ಗುರಿಗಳನ್ನು ಧ್ವಂಸ ಮಾಡೋ ಪ್ರಯತ್ನವನ್ನು ಇದು ಮಾಡ್ತಾ ಇದೆ ಅಂತ ಇವೆಲ್ಲದರ ನಡುವೆ ಮಧ್ಯಪ್ರಾಚ್ಯ ಅದನ್ನು ವಿರೋಧ ಮಾಡ್ತಾ ಇದೆ. ಮತ್ತೊಂದು ಬೆಳವಣಿಗೆ, 11 ಭಾರತೀಯರಿದ್ದ ಹಡಗಿನ ಮೇಲೆ ದಾಳಿಯಾಗಿದೆ. ನಾವು ಅವಾಗಲೇ ಹೇಳಿದ್ವಿ, GFX ಗ್ಯಾಲಕ್ಸಿ ಅಂತ ಆ ಹಡಗಿನ ಮೇಲೆ ದಾಳಿ ಆಯಿತು. ಅದರಲ್ಲಿ 11 ಜನ ಭಾರತೀಯ ನಾವಿಕರ ಪೈಕಿ 10 ಮಂದಿ ಎಲ್ಲ ರಕ್ಷಣೆ ಆಗಿದ್ದಾರೆ, ಒಬ್ಬರು ನಾಪತ್ತೆ ಆಗಿದ್ದಾರೆ ಅಂತ ಭಾರತ ಸರ್ಕಾರ ಇದ್ರ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ, ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. IRGC ನಡೆಸಿದಂಥ ಒಂದು ಭೀಕರ ದಾಳಿಯನ್ನು ಭಾರತ ಎಲ್ಲ ಖಂಡಿಸ್ತು. ಕಾಣೆಯಾದಂಥ ನಾವಿಕನಿಗಾಗಿ ಒಮನ್ ಅಧಿಕಾರಿಗಳ ಜೊತೆಗೆ ಭಾರತ ಒಂದು ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಈ ವಿಚಾರದಲ್ಲಿ ನಡೆಸ್ತಾ ಇರೋದು GFS ಗ್ಯಾಲಕ್ಸಿ ಅಂತಾರಾಷ್ಟ್ರೀಯ ಸರಕು ಸಾಗಣೆ ಅಂದರೆ ಮಟೀರಿಯಲ್ಗಳನ್ನು ತೆಗೆದುಕೊಂಡು ಹೋಗುವಂಥ ಹಡಗಿದು. ಗ್ಲೋಬಲ್ ಫೀಡರ್ ಶಿಪ್ಪಿಂಗ್ ಕಂಪನಿ UAE ಮೂಲದ್ದಿದ್ದು. ಅಲ್ಲಿ ಭಾರತೀಯ ನಾವಿಕರೆಲ್ಲ ಕೆಲಸವನ್ನು ಮಾಡ್ತಾ ಇದ್ರು. ಸೈಪ್ರಸ್ ಧ್ವಜದ ಅಡಿಯಲ್ಲಿ ಇದೆಲ್ಲ ನೋಂದಣಿಯಾಗಿತ್ತು. ಕಂಟೈನರ್ ಕ್ಯಾರಿಯರ್ ವರ್ಗಕ್ಕೆ ಇದೆಲ್ಲ ಸೇರ್ತಾ ಇತ್ತು, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆಲ್ಲ ಹೋಗ್ತಾ ಇತ್ತು. ನೋಡಿ, MV ಸೆಕ್ಟೋಬೈಲೋ ಎನ್ನುವಂಥ ಹಡಗಿನ ಮೇಲೆ ದಾಳಿಯಾದಾಗ 24 ನಾವಿಕರಿದ್ದರು. ಅದರಲ್ಲಿ 21 ಜನ ಸುರಕ್ಷಿತರಾಗಿದ್ದರು, 3 ಜನ ಮೃತಪಟ್ಟಿದ್ರು ಘಟನೆಯಲ್ಲಿ. ಅದು ಫಟ್ನಾಲ್ ಸುರೇಶ್,
ಡೆಕ್ ಕೆಡೆಟ್ ಆದಿತ್ಯ ಶರ್ಮಾ, ಫಿಟ್ಟರ್ ಶಿವಾನಂದ್ ಚೌರಸಿಯಾ ಇವರೆಲ್ಲ ಮೃತಪಟ್ಟಿದ್ರು ಘಟನೆಯಲ್ಲಿ. ಇದೀಗ ಒನ್ಸ್ ಅಗೇನ್ ಒಮಾನ್ ಕರಾವಳಿಯ ಹಾರ್ಮುಜ್ನಲ್ಲಿ GFS ಗ್ಯಾಲಕ್ಸಿ ಹಡಗಿನ ಮೇಲೆ ದಾಳಿಯಾಗಿದೆ. ಒಬ್ಬರು ಇದೀಗ ನಾಪತ್ತೆ ಆಗಿರುವಂತಹ ವಿಚಾರ. ಯಾಕಂದ್ರೆ ಭಾರತ ಇದನ್ನ ಅನೇಕ ಬಾರಿ ಖಂಡಿಸಿದೆ. ಅಂದ್ರೆ ಜಾಗತಿಕವಾಗಿ ಓಡಾಡುವಂತ ಎಲ್ಲ ಹಡಗುಗಳ ಮೇಲೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಇದೇ DNA ಮತ್ತೊಂದು ದೇಶದ ಧ್ವಜವನ್ನು ಹೊಂದಿರುವಂತಹ ಹಡಗಿನಲ್ಲಿ ಯಾಕೆ ಭಾರತೀಯ ನಾವಿಕರು ಇರ್ತಾರೆ? ಭಾರತೀಯ ಈ ಹಡಗಿನ ಸಿಬ್ಬಂದಿ ಬಗ್ಗೆ ದೊಡ್ಡ ಮಟ್ಟದ ಬೇಡಿಕೆ ಅಂತಾರಾಷ್ಟ್ರೀಯ ಈ ಹಡಗು ಉದ್ಯಮದಲ್ಲಿದೆ. ಇವೆಯಲ್ಲಿ ಅದರ ಕೇಂದ್ರ ಕಚೇರಿ ಇದ್ದಾಗಲೂ ಕೂಡ ಆ ಕಂಪನಿಗಳು ಹೈರ್ ಮಾಡ್ತಾರೆ. ಅದು ನಾವಿಕರಾಗಿರ್ಬೋದು, ಟೆಕ್ನಿಕಲ್ ಸಿಬ್ಬಂದಿಗಳಾಗಿರ್ಬೋದು, ಬೇರೆ ಬೇರೆ ಸಿಬ್ಬಂದಿಗಳಿರ್ತಾರಲ್ಲ, ಆ ಸಿಬ್ಬಂದಿಗೆ ದೊಡ್ಡ ಮಟ್ಟದ ಬೇಡಿಕೆ ಇದೆ. ಹೀಗಾಗಿ ಭಾರತೀಯ ಸಿಬ್ಬಂದಿಯವರು ಬೇರೆ ಬೇರೆ ದೇಶದ ಧ್ವಜವನ್ನು ಹೊಂದಿರುವಂತಹ ಹಡಗುಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಹೀಗಾಗಿ ಅನೇಕ ಜನ ಸಿಕ್ಕಾಕೊಂಡಿದ್ರು. ಅವರನ್ನು ಕರೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಿದೆ ಭಾರತ. ಅದರ ಬಗ್ಗೆ ಮಾತನಾಡಿದ್ದನ್ನು ನೋಡಿದ್ದೀವಿ. ಇದೀಗ ಒಬ್ಬ ವ್ಯಕ್ತಿ ನಾಪತ್ತೆ ಆಗಿದ್ದಾರೆ. ಭಾರತ ಇದನ್ನು ಖಂಡಿಸಿದೆ. ಏನಾಗುತ್ತೆ ನೋಡೋಣ ಆ ವಿಚಾರದಲ್ಲಿ. ಮತ್ತೊಂದು ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿ ಬಂದಾದರೆ ಮತ್ತೊಮ್ಮೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಏನಾಗಬಹುದು? ಏರಲಿದೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಅಂತ. ಹಾರ್ಮುಜ್ ಬಂದಾದ ಬೆನ್ನಲ್ಲೇ ಜಾಗತಿಕ ತೈಲ ಮಾರುಕಟ್ಟೆಯಲ್ಲೆಲ್ಲ ಸಂಚಲನ ಆಗಿದೆ. 2 ಕೋಟಿ ಬ್ಯಾರೆಲ್ ತೈಲ ಸಾಗಾಣಿಕೆಗೆ ಬ್ರೇಕ್ ಹಾಕಿದೆ. ಹೀಗಾಗಿ ಎಲ್ಲ ತೈಲದ ದರ ಮತ್ತೊಮ್ಮೆ ಗಗನಕ್ಕೇರಬಹುದು ಅನ್ನುವಂತಹ ಸಾಧ್ಯತೆಗಳಾಗ್ತಾ ಇದೆ. ಇರಾಕ್, ಸೌದಿ, ಕುವೈತ್ ಈ ಎಲ್ಲ ದೇಶಗಳಿಂದ ರಫ್ತೆಲ್ಲ ಸ್ಥಗಿತಗೊಂಡ್ರೆ 200 ರೂಪಾಯಿ ದಾಟಬಹುದು ಪೆಟ್ರೋಲ್ ಡೀಸೆಲ್ ದರ ಅಂತ ಒಂದು ಲೆಕ್ಕಾಚಾರಗಳು ಬರ್ತಾ ಇದೆ. 200 ರೂಪಾಯಿ ಎಲ್ಲ ದಾಟಬಹುದು ಅಂತ. ಅಂದರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, UAE, ಕತಾರ್ ಎಲ್ಲ ದೇಶಗಳು ತಮ್ಮ ಕಚ್ಚಾ ತೈಲನ ರಫ್ತು ಮಾಡಬೇಕಲ್ಲ, ಅದು ಏಷ್ಯಾ ಆಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳಿಗೆ, ಅವರೆಲ್ಲ ಎಲ್ಲಿಂದ ರಫ್ತು ಮಾಡಬಹುದು? ಹಾರ್ಮುಜ್ ಜಲಸಂಧಿಯ ಮುಖಾಂತರ ಮಾಡಬಹುದು. ಇದೀಗ ಹಾರ್ಮುಜ್ ಜಲಸಂಧಿಯನ್ನೇ ಬಂದ್ ಮಾಡಿದರೆ ಆ ದೇಶಗಳಿಂದ ಬರುವಂತಹ ತೈಲ ಎಲ್ಲವೂ ಕೂಡ ಬಂದಾಗುತ್ತೆ. ಹೀಗಾಗಿ ದೊಡ್ಡ ಮಟ್ಟದ ಹೊಡೆತ ಬೀಳಬಹುದು ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಜಾಗತಿಕ ತೈಲ ನಿಕ್ಷೇಪಗಳು 48% ಎಲ್ಲಿದೆ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದ ದೇಶಗಳಲ್ಲಿದೆ. ಈಗ ನಾವು ರಷ್ಯಾದಿಂದ ತರಿಸ್ಕೊಳ್ತೀವಿ, ವೆನಿಜುವೆಲಾದಿಂದ ತರಿಸ್ಕೊಳ್ತೀವಿ, ಬೇರೆ ಬೇರೆ ದೇಶಗಳಿಂದ ಎಲ್ಲ ತರಿಸ್ಕೊಳ್ತೀವಿ ಅನ್ನುವಂತಹ ಮಾತುಕತೆಗಳನ್ನೆಲ್ಲ ನಾವು ಮಾತನಾಡ್ತೇವಲ್ವಾ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಕಚ್ಚಾ ತೈಲವನ್ನು ತೆಗೆದುಕೊಂಡು ಬರುವಂತಹ ವೆಚ್ಚ ಇದೆಯಲ್ಲ, ಆ ವೆಚ್ಚ ದೊಡ್ಡ ಮಟ್ಟದಲ್ಲಿದೆ. ಆದರೆ ನೀವು ಮಧ್ಯಪ್ರಾಚ್ಯಗಳಿಂದ ತೈಲವನ್ನು ತೆಗೆದುಕೊಂಡು ಬಂದಾಗ ಆ ವೆಚ್ಚ ಕಡಿಮೆ ಆಗುತ್ತೆ ಅಂತ. ಹೀಗಾಗಿ ಅದ್ರ ಮೇಲೆ ಡಿಪೆಂಡೆನ್ಸಿ ಇದೆ ಅಂತ ಒಂದು. ಎರಡನೇದ್ದು, ನಾವು ಅನೇಕ ಬಾರಿ ಮಾತನಾಡಿದ್ದೀವಿ, OPEC ಮತ್ತು OPEC ಪ್ಲಸ್ನ ಹಿಡಿತವನ್ನು ಮಧ್ಯಪ್ರಾಚ್ಯದ ದೇಶಗಳು ಇಟ್ಕೊಂಡಿದ್ದಾರೆ. ಹೀಗಾಗಿ ಆ ತೈಲ ದರವನ್ನು ಕೂಡ ಅವರು ನಿಯಂತ್ರಣ ಮಾಡ್ತಾರೆ ಬೇಡಿಕೆ ಮತ್ತು ಪೂರೈಕೆಗೆ ಅನುಗುಣವಂತೆ. ಹೀಗಾಗಿ ಈ ಹಾರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಒನ್ಸ್ ಅಗೇನ್ ಪೆಟ್ರೋಲ್ ಮತ್ತು ಡೀಸೆಲ್ ದರ 200 ರೂಪಾಯಿ ದಾಟಬಹುದು ಎನ್ನುವಂಥ ಲೆಕ್ಕಾಚಾರಗಳು ಬರ್ತಾ ಇದೆ. ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ.